ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರ. ಹೇಗಿದ್ದೀರಿ? ನೀವು ನೋಡಾಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಆರೋಗ್ಯ ನಮ್ಮ ಕೈಯಲ್ಲೇ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಇದ್ರ ಬಗ್ಗೆ ಒಂದು ಟಾಪಿಕ್ ತೆಗೆದುಕೊಂಡಿದ್ದೇನೆ ಅಂತಂದರೆ, ಪಂಕಜ ಕಸ್ತೂರಿ ಅವ್ರದ್ದು ಒಂದು ಬ್ರೀತ್ ಈಸಿ ಅನ್ನುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಇದರಿಂದ ಆಗುವಂಥ ಒಂದು ಪಂಕಜ ಕಸ್ತೂರಿಯಿಂದ ಆಗುವಂಥ ಒಂದು ಬೆನಿಫಿಟ್ಸ್ ಏನು, ಮತ್ತು ಅದರಿಂದ ಆಗುವಂಥ ಯೂಸಸ್, ಮತ್ತು ಇದನ್ನು ಯಾವ ರೀತಿ ತಗೊಳ್ಬೇಕು, ಮತ್ತು ಅದರ ಜೊತೆಗೆ ಮತ್ತು ಇದರಲ್ಲಿ ಇರುವಂಥ ಏನಾದರೂ ಒಂದು ಇಂಗ್ರೀಡಿಯೆಂಟ್ಸ್ ಯಾವುದು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಶುರು ಮಾಡೋಣ. ಪಂಕಜ ಕಸ್ತೂರಿ ಬ್ರೀತ್ ಈಸಿ. ಸೊ ಇದನ್ನು ಒಂದು ಪಂಕಜ ಕಸ್ತೂರಿ ಬ್ರೀತ್ ಈಸ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ಒಂದು ತಯಾರು ಮಾಡಿದ್ದು ಯಾರು ಅಂತಂದರೆ, ಪಂಕಜ ಕಸ್ತೂರಿ ಅನ್ನುವಂಥ ಒಂದು ಕಂಪ್ನಿಯವರು ಏನು ಮಾಡಿದಾರಪ್ಪ ಅಂದರೆ, ಈ ಒಂದು ಪಂಕಜ ಕಸ್ತೂರಿ ಬ್ರೀತ್ ಈಸ್ ಅನ್ನುವಂಥ ಒಂದು ಪ್ರಾಡಕ್ಟ್ನ ತಯಾರು ಮಾಡಿದ್ದಾರೆ. ಇವರ ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ಪಂಕಜ ಕಸ್ತೂರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನೋಡಿದಾರೆ, ಅಂದರೆ ಸಾಲ್ಟ್ ಕಾಂಪೋಸಿಷನ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಾವೆ ಅಂತ ನೋಡಿದಾರೆ ಸ್ನೇಹಿತರೆ. ಸೊ ಇವ್ರಿಗೆ ಹೇಳಿರುವ ಹಾಗೆ ಅಂತ ಇವರು ಒಂದು 17 ಹರ್ಬಲ್ ಅಂದರೆ ಇಂಗ್ರೀಡಿಯೆಂಟ್ಸ್ ಅದಾವೆ ಅಂತ ಹೇಳಿದ್ರೆ, ಅದರಲ್ಲಿ ನಾನು ಕೆಲವೊಂದಿಷ್ಟು ನಿಮಗೆ ಮೆನ್ಷನ್ ಮಾಡಿದ್ದೇನೆ. ಏನಂತ: ಜಿಲಾಯ್, ಅಶ್ವಗಂಧ, ಡ್ರೈ ಜಿಂಜರ್, ಲಾಂಗ್ ಪೇಪರ್, ಪುನರ್ನವ. ಇಷ್ಟು ಒಂದು ಇದಕ್ಕಿಂತ ಇನ್ನೂ ಹಲವಾರು ಒಂದು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿದ್ರೆ. ಸೊ ಇವಾಗ ಇಷ್ಟು ಮೆನ್ಷನ್ ಮಾಡಿದ್ದೇನೆ ನಿಮಗೆ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಎಲ್ಲ ಏನು ಬಂದು ಇವು ನೈಸರ್ಗಿಕವಾಗಂತ ಸಿಗುವಂಥ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಇಂಗ್ರೀಡಿಯೆಂಟ್ಸ್. ಇದನ್ನು ತೆಗೆದುಕೊಂಡು ಒಂದು ಪಂಕಜ ಕಸ್ತೂರಿಯ ಒಂದು ಬ್ರೀತನ್ನು ಒಂದು ತಯಾರು ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಯೂಸಸ್ ಮತ್ತು ಒಂದು ಬೆನಿಫಿಟ್ಸ್ ನೋಡೋದಾದ್ರೆ ಸ್ನೇಹಿತರೆ, ಸೊ ನಿಮಗೆಲ್ಲ ನಾನು ಲಿಸ್ಟ್ ಮಾಡ್ಕೊಂಡಿದ್ದೇನೆ ಯೂಸಸ್ ಬೆನಿಫಿಟ್. ಸೊ ಈ ಬ್ರೀತ್ ಈಸಿ ಗ್ರಾನುಲ್ಸ್ ಈಸ್ ಅ ಕಾಂಬಿನೇಷನ್ ಆಫ್ 17 ಹರ್ಬ್ಸ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸೊ ಗಿಡಮೂಲಿಕೆಗಳು 17 ಥರ ಗಿಡಮೂಲಿಕೆಗಳದಾವೆ. ಮತ್ತು ನಾನು ಈಗ ಹಿಂದೆ ಒಂದು ಸ್ಲೈಡಲ್ಲಿ ಹೇಳಿದ್ದೇನೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಅವು ಕೂಡ ಮಿಕ್ಸ್ ಮಾಡಿದಾರೆ. ಸೊ ಇಷ್ಟು ಇದರ ಒಂದು ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಮಿಕ್ಸ್ ಮಾಡಿದ್ದಾರೆ ಪಂಕಜ ಕಸ್ತೂರಿ. ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ಇದು ಒಂದು ಏನಾಗಿ ಮಾಡಿದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ ಇದೆಯಲ್ಲ, ರೆಸ್ಪಿರೇಟರಿ ಟ್ರ್ಯಾಕ್ ನಮ್ಮ ಒಂದು ಶ್ವಾಸಕೋಶ ಇದೆಯಲ್ಲ, ಏನು ಮಾಡ್ತದ್ರೆ ಅದನ್ನ ಏನು ಮಾಡ್ತಾ ಆರೋಗ್ಯಕರವಾಗಿರುವಂಥ ನೋಡ್ಕೊತದೆ. ಈ ಒಂದು ಪ್ರಾಡಕ್ಟನ್ನು ನಾವು ಇದನ್ನು ಯೂಸ್ ಮಾಡೋದ್ರಿಂದ ರೆಸ್ಪಿರೇಟರಿ ಟ್ರ್ಯಾಕ್ ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಶ್ವಾಸಕೋಶ ಸಿಸ್ಟಮ್ ಇರುತ್ತಲ್ಲ, ಅದನ್ನು ಏನು ಮಾಡುತ್ತದೆ, ಇದನ್ನು ಚೆನ್ನಾಗಿ ಇರುವಂಥ ನೋಡ್ಕೊತದ್ದು ಮಾಡುತ್ತೆ ಈ ಒಂದು ಬ್ರೀತ್ ಈಸಿ. ನೆಕ್ಸ್ಟ್ ಏನು ಮಾಡುತ್ತೆ ಅಂತಂದ್ರೆ, ಒಂದು ಏನಾದರೂ ರಿಯಾಕ್ಷನ್ ಆಗ್ತಾ ಇತ್ತಂದ್ರೆ, ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಆ್ಯಂಡ್ ಸ್ಟ್ರಾಂಗ್ ಇಮ್ಯುನಿಟಿ ಅಗ್ನೆಸ್ಟ್ ಅಲರ್ಜಿ. ಈ ಉಸಿರಾಟ ತೊಂದರೆ ಇರುತ್ತೆ, ಅಸ್ತಮ ಇರುತ್ತೆ, ಕೆಮ್ಮು ನೆಗಡಿ ಕಫ ಇರುತ್ತಲ್ಲ ಸ್ನೇಹಿತರೆ, ಸೊ ಅವ್ರಿಗೆ ಏನು ಮಾಡ್ತದೆ ಅಂದ್ರೆ ಏನೋ ರಿಯಾಕ್ಷನ್ ಆಗೋದನ್ನು ತಡಿತೈತೆ. ಮತ್ತು ಅದರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ಒಂದು ಅಲರ್ಜಿ ಆಗೋದನ್ನ ಏನು ಮಾಡ್ತದೆ, ತಡಿತೈತೆ. ಈ ಒಂದು ಇಮ್ಯುನಿಟಿ ಪವರನ್ನು ಏನು ಮಾಡ್ತದೆ, ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಪಂಕಜ ಕಸ್ತೂರಿ ಬ್ರೀತ್ ಈಸಿ ಅನ್ನೋದ್ರೆ. ಅದಕ್ಕಾಗಿ ಈ ಒಂದು ಪೌಡ್ರನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಇಮ್ಯುನಿಟಿ ಏನಾಗುತ್ತೆ, ಸ್ಟ್ರಾಂಗ್ ಆಗೋದ್ರಿಂದ. ಸೊ ಯಾವುದೇ ರೀತಿ ನಮಗೆ ಒಂದು ಹೊರಗಿನ ಒಂದು ಪಾರ್ಟಿಕಲ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಯಾವುದೇ ರೀತಿ ನಮಗೆ ತೊಂದರೆ ಕೊಡಲ್ಲ ಅಂತ ನಾವು ಅದರ ಅಗನೆಸ್ಟ್ ಹೋರಾಡ್ತದೆ ಅಂತ ಹೇಳ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಇದೇನು ಮಾಡ್ತಂದ್ರೆ, ಬ್ರಾಂಕಿಟಿಟಿಸ್, ಇಸಿನೋಫಿಲಿಯಾ ಅಟ್ಯಾಕ್ಸ್, ಸೈನಿಟಿಟಿಸ್ ಆ್ಯಂಡ್ ರಿನಿಟಿಟಿಸ್. ಸೊ ಇವೆಲ್ಲ ಬಂದುಬಿಟ್ಟು ಉಸಿರಾಟ ತೊಂದರೆ ಇರುವಂಥ ಒಂದು ಇವೆಲ್ಲ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿಯಾಗಿ ಒಂದು ಡಿಸೀಸಸ್ಗೆ ಈ ಒಂದು ಕ್ಯೂರ್ ಮಾಡುತ್ತೆ, ಕಂಪ್ಲೀಟ್ ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಾರೆ. ಅದು ನಿಮ್ಮ 90-80% ಕೊಡಲ್ಲ, ಕಂಪ್ಲೀಟಾಗಿ ಅದನ್ನು ಏನು ಮಾಡ್ತದೆ, ಕ್ಯೂರ್ ಮಾಡ್ತದೆ ಅಂತ ಹೇಳ್ತಾರೆ. ಬ್ರಾಂಕಿಟಿಟಿಸ್, ಎಸ್ನೋಫಿಲ್ ಅಟ್ಯಾಕ್ಸ್ ಮತ್ತು ಸೈನಿಟಿಸಿಸ್, ರಿನಿಟಿಸಿಸ್, ಈ ರೀತಿ ಡಿಸೀಸನ್ನು ಏನು ಮಾಡ್ತದೆ, ಇದು ಒಂದು ಕಂಪ್ಲೀಟಾಗಿ ಈ ಒಂದು ಪಂಕಜ ಕಸ್ತೂರಿನ ಯೂಸ್ ಮಾಡೋದ್ರಿಂದ ಇದು ಕಡಿಮೆ ಆಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಡಿಕ್ರೀಸ್ ದ ಲೆವೆಲ್ ಆಫ್ ಇಮ್ಯುನೋಗ್ಲೋಬುಲಿನ್ ಇ ವಿಚ್ ಇಸ್ ದ ಇಂಡಿಕೇಶನ್ ದ ಅಲರ್ಜಿಕ್ ರಿಸ್ಪಾನ್ಸಸ್ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಈ ಒಂದು ಅಲರ್ಜಿ ಆಗ್ತಿರ್ತಲ್ಲ, ಕೆಲವೊಬ್ಬರು ಧೂಳಿಂದ ಅಲರ್ಜಿ ಆಗ್ತಿರ್ತದೆ, ಕೆಲವೊಬ್ಬರು ಹೊರಗಡೆ ಅಡ್ಡಾಡ್ದ ಅಲರ್ಜಿ ಆಗ್ತಿರ್ತಲ್ಲ, ಅದನ್ನ ಏನು ಮಾಡ್ತಾ ಆ ಒಂದು ಇಮ್ಯುನೋಗ್ಲೋಬಿನ್ ಕಾರಣ ಆಗ್ತದೆ. ಆ ಒಂದು ಇಮ್ಯುನೋಗ್ಲೋಬಿನ್ ಲೆವೆಲನ್ನು ಏನು ಮಾಡ್ತದೆ, ಈ ಒಂದು ಪಂಕಜ ಕಸ್ತೂರಿ ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಇದನ್ನು ಕಡಿಮೆ ಮಾಡ್ತದೆ. ಮತ್ತು ಇದು ಕಂಪ್ಲೀಟಾಗಿ ಈ ಒಂದು ಪ್ರಾಡಕ್ಟ್ ನೀವು ಯೂಸ್ ಮಾಡೋದ್ರಿಂದ ಸೇಫ್ ಇರುತ್ತೆ, ಮತ್ತು ಯಾವುದೇ ರೀತಿ ನಿಮಗೆ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ, ಮತ್ತು ಯಾವುದೇ ರೀತಿ ನಿಮಗೆ ನೋ ಪ್ರಿಸರ್ವೇಟಿವ್ ಆ್ಯಡೆಡ್, ಯಾವುದೇ ರೀತಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಲ್ಲ.
ಮತ್ತು ಕಂಪ್ಲೀಟಾಗಿ ಸೇಫ್, ಯಾವುದೇ ರೀತಿ ತೊಂದರೆ ತೊಗೊಂಡೋಗಿಲ್ಲ. ಕೆಲವೊಂದು ಮೆಡಿಸಿನ್ಸ್ಗಳಿಂದ ತೆಗೆದುಕೊಂಡಾಗ ಏನು ಅನ್ನಿಸುತ್ತೆ, ತೊಂದರೆ ಆಗ್ತದೆ, ಅವೆಲ್ಲ ಬಿ ಪಿ ಹೆಚ್ಚಿಗೆ ಆಗ್ತದೆ, ಶುಗರ್ ಲೆವೆಲ್ ಹೆಚ್ಚಿಗೆ ಆಗ್ತದೆ. ಸೊ ಇವೆಲ್ಲ ಸಮಸ್ಯೆಗಳಾಗಿರ್ತವೆ. ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇರೋಂಗಿಲ್ಲ, ಮತ್ತು ಯಾವುದೇ ರೀತಿ ನೋ ಪ್ರಿಸರ್ವೇಟಿವ್ ಕೂಡ ಆ್ಯಡ್ ಮಾಡಿರಂಗಿಲ್ಲ, ಯಾವುದೇ ರೀತಿ ಆ್ಯಡ್ ಮಾಡಿರಂಗಿಲ್ಲ. ಈ ಒಂದು ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಯೂಸಸ್ಗಳು ನಿಮಗೆ ಈ ಒಂದು ಪಂಕಜ ಕಸ್ತೂರಿಯನ್ನು ಯೂಸ್ ಮಾಡಿದ್ರೆ ನಿಮಗೆ ಸಿಗ್ತಾ ಹೋಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಒಂದು ಯಾವ ರೀತಿ ತೆಗೆದುಕೊಳ್ಬೇಕು, ಈ ಯೂಸಸ್ ಬೆನಿಫಿಟ್ ಗೊತ್ತಾಯ್ತು, ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋದಾದ್ರೆ, ದೊಡ್ಡ ಅಂದರೆ ಅಡಲ್ಟ್ ಆದರೆ 18 ವರ್ಷ ಮೇಲ್ಪಟ್ಟಾಗಿದ್ದೀರ ಅಂತಂದರೆ ನೀವು 1 ಚಮಚ ಅಂತ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದು ಸಣ್ಣ ಮಕ್ಕಳಾಗಿದ್ದರೆ ಒಂದು ಅರ್ಧ ಚಮಚನ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲಿ ಅಂತಂದ್ರೆ 1 ಗ್ಲಾಸ್ ಆಫ್ ವಾರ್ಮ್ ವಾಟರ್ ಅಂತಂದ್ರೆ ಒಂದು ಗ್ಲಾಸ್ ನೀವು ವಾರ್ಮ್ ವಾಟರ್ ತೆಗೆದುಕೊಂಡ್ರೆ, ಅಥವಾ ನೀವು ದೊಡ್ಡವರಾಗಿದ್ದರೆ 1 ಚಮಚನೇ ಮಿಕ್ಸ್ ಮಾಡ್ಕೊರಿ. ಇಲ್ಲಪ್ಪ ಸಣ್ಣ ಮಕ್ಕಳಿಗಾದರೆ ಅರ್ಧ ಚಮಚನೇ ಮಿಕ್ಸ್ ಮಾಡ್ಕೊರಿ. ಹಿಂಗೆ ಏನು ಮಾಡಿರಿ ಅಂತಂದ್ರೆ ದಿನಕ್ಕೆ 2 ಟೈಮ್ ಕೊಟ್ಟರೆ ಊಟ ಆದ ತಕ್ಷಣ ಕುಡಿಬೇಕಾಗತ್ತೆ. 2 ಟೈಮ್ಸ್ ಪರ್ ಡೇ ಆಫ್ಟರ್ ಫುಡ್ ಅಂತ ಹೇಳಿದ್ದೇನೆ. ಇದನ್ನು ಸಿಂಪಲ್ ಇದೆ ಅಂದರೆ ಇದನ್ನು ನಾರ್ಮಲಾಗಿ ನಿಮ್ಮ ಪ್ರಿಪ್ರೇಷನ್ ಕೂಡ ಈಸಿ ಇದೆ. ಅಂತಂದ್ರೆ ನೀವು 1 ಚಮಚ ಒಂದು ಪಂಕಜ ಕಸ್ತೂರಿ ಪೌಡರ್ ತೆಗೆದುಕೊಂಡು ಒಂದು ವಾರ್ಮ್ ವಾಟರ್ ಅಂದರೆ ಜಾಸ್ತಿ ಬಿಸಿ ಬೇಡ, ಜಾಸ್ತಿ ತಣ್ಣಗೂ ಬೇಡ, ವಾರ್ಮ್ ವಾಟರ್ ತೆಗೆದುಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ 2 ಟೈಮ್ ಕೊಡ್ರಿ ಬೆಳಗ್ಗೆ ರಾತ್ರಿ. ನಿಮಗೇನಾಗುತ್ತೆ, ಒಂದು ಕರೆಕ್ಟ್ ಡೋಸೇಜ್ ಸಿಗುತ್ತೆ, ನಿಮಗೆ ಈಸಿನೂ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೇಫ್ಟಿ ಅಡ್ವೈಸು, ವಾರ್ನಿಂಗ್ಸ್, ಪ್ರಿಕಾಷನ್ಸ್ ನಾನು ನೋಡೋದಾದ್ರೆ ಅಂದರೆ ಕಂಟೆಂಟ್ ಶುಗರ್ ಕ್ಯಾಂಡ್, ಅಂದರೆ ಶುಗರ್ ಇರೋದ್ರಿಂದ, ಇದು ಸ್ವಲ್ಪ ಶುಗರ್ ಇರುತ್ತಲ್ಲ, ಶುಗರ್ ಇರೋದ್ರಿಂದ ನಾಟ್ ಸೂಟೇಬಲ್ ಡಯಾಬಿಟಿಕ್ ಪೇಷಂಟ್ ಮಾತ್ರ ಇದನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಪೈಸಿ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಶುಡ್ ನಾಟ್ ಬಿ ಯೂಸ್ ಇನ್ ಎಂಪ್ಟಿ ಸ್ಟಮಕ್. ಅಂದರೆ ಇವು ಸ್ಪೈಸಿ ಐಟಮನ್ನು ಮಿಕ್ಸ್ ಮಾಡ್ತಿರ್ತಾರೆ, ಕೆಲವೊಂದು ಸ್ವಲ್ಪ ಹುಳಿ ಇರ್ತಾವೆ, ಸ್ವಲ್ಪ ಖಾರದಿರ್ತಾವಲ್ಲ, ಅದಕ್ಕಾಗಿ ಏನಾಗುತ್ತೆ, ಈ ಒಂದು ಸ್ಪೈಸಿ ಐಟಮ್ ಇರೋದ್ರಿಂದ ನೀವು ಖಾಲಿ ಹೊಟ್ಟಲೆ ಇದನ್ನು ತೆಗೆದುಕೊಳ್ಳೋ ಮಾಡಿದ್ರೆ ಕಂಪಲ್ಸರಿಯಾಗಿ ಊಟ ಆದಮೇಲೆ ಇದನ್ನು ಏನು ಮಾಡ್ಬೋದು, ಪಂಕಜ ಕಸ್ತೂರಿ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡಯಾಬಿಟಿಕ್ ಪೇಷಂಟಿಗೆ ತೆಗೆದುಕೊಳ್ಬಾರ್ದು, ಯಾಕಂತಂದ್ರೆ ಶುಗರ್ ಇರೋದ್ರಿಂದ ಇದರಲ್ಲಿ ಡಯಾಬಿಟಿಕ್ ಪೇಷಂಟಿಗೆ ತೆಗೆದುಕೊಳ್ಬಾರ್ದು. ಇದಷ್ಟು ಒಂದು ವಾರ್ನಿಂಗ್ಸ್ ಅಂತ ತಿಳ್ಕೊಳ್ಳಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಪ್ಪ, ಇದ್ರ ಬಗ್ಗೆ ಏನಾದರೂ ನಿಮಗೆ ಇನ್ನೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.